ಎಂದು ಬರ್ತಾರಲ್ಲ ಮುಂದೆ ಹೋಗ್ತೀರಿ ಅಡ್ಡಿಲ್ಲ ಸರ್. ಗುಡ್ ಈವ್ನಿಂಗ್. ಏನು ತಪ್ಪಾಗುತ್ತೆ ಒಬ್ಬರು DSP ಪರ್ಮಿಷನ್ ಹೋಗಿಲ್ಲ. ವೆಲ್ಕಮ್ ಟು ಸರ್ 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 ಓಕೆ ಸರ್. ಆರೋಗ್ಯ ಸೇವೆ ಕೊಟ್ಬಿಡೋದು ನಮ್ಮ ಜಿಲ್ಲೆಯಲ್ಲಿ ಆಯ್ತು ಆಗಿತ್ತು. ಮಂಚೇಶ್ವರಲ್ಲಿ ಅದೇ ಚರ್ಚೆ ಆಗಿತ್ತು. ಎಮ್ಮೆಲೆ ಕೂಡ ಅದೇ ಬೆಳಗಾವಿಯಲ್ಲಿ ಆಯ್ತು ಆಗ್ತಾರೆ. ಅದ್ರ ಬಗ್ಗೆ ಏನಾರ ಈಗ bail ಬಗ್ಗೆ particularly court is also very very stringent about it. It is a personal freedom ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಪ್ರಯಾರಿಟಿ ಏನಂದ್ರೆ ಕೇಸ್ ಅಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ನಾವು DSP ಅಲ್ಲಿ ಸ್ಟಾರ್ಟ್ ಮಾಡಿ SP ಬರ ನಾವು ಪರ್ಸನಲ್ ಆಗಿ ನಾವು ಸೂಚನೆಗಳು ಕೊಡ್ತೀವಿ. ಒಂದು ಕೇಸ್ ಅಲ್ಲಿ ಏನೇನು ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು. ಮೋಸ್ಟ್ ಆಫ್ ದ ಟೈಮ್ ನಾವು ಓರಲ್ ಸ್ಟೇಟ್ಮೆಂಟ್ ಮೇಲ್ಗಡೆ ನಾವು ಎವಿಡೆನ್ಸ್ ಹೋಗ್ತೀವಿ. ಸೊ ಓರಲ್ ಸ್ಟೇಟ್ಮೆಂಟ್ ಆದ್ಮೇಲೆ ಒಂದು 5-6 ವರ್ಷ ಆದ್ಮೇಲೆ ಕೇಸ್ ಬರುವಾಗ ಆ ಓರಲ್ ಸ್ಟೇಟ್ಮೆಂಟ್ ಅನ್ನು ತಿರುಗಿ ಮಾತಾಡ್ತಾರೆ. ಸೊ ಈಗ ಮೆಟೀರಿಯಲ್ ಎವಿಡೆನ್ಸಸ್ ಮತ್ತು ಸೋಕೋ ಟೀಮ್ ಇರ್ತದೆ ಜಿಲ್ಲೆಯಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ಸೋಕೋ ಟೀಮ್ ಇರ್ತದೆ. ಸೊ ಮ್ಯಾಕ್ಸಿಮಮ್ ನಾವು ಮೆಟೀರಿಯಲ್ ಎವಿಡೆನ್ಸ್ ಮೂಲಕ ನಾವು ಕೇಸನ್ನು ನಾವು ಕನ್ವಿಕ್ಷನ್ಗೆ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸರಿ, ನಾಳೆ 16 ಜಾತ್ರೆ ಸ್ಟಾರ್ಟ್ ಆಗ್ತದೆ. ನಾಡಿದ್ದಿಂದ 1 ತಿಂಗಳು ಲಕ್ಷಾಂತರ ಭಕ್ತರು ಸೇರ್ತಾರೆ. ಅಕ್ರಮ ಮದ್ಯ ಮಾರಾಟ ಜೋರಾಗಿ ನಡೀತಾ ಇದೆ ಸರ್. ಮತ್ತೆ ಪ್ರತಿ ಬಾರಿ ಹೇಳ್ತಾರೆ ಈಗ ತಡೆಗಟ್ಟಂತವ್ರೆ ಆದೇಶ ಕಾಲ ಸೀಮಿತ ಆಗಿದೆ. ಏನಾದ್ರು ಅದಕ್ಕೆ ವಿಶೇಷ ಮಾಡ್ತಾರೆ ಅಲ್ಲಿ ಇರುವಂತ ಎಲ್ಲ ಅಂಗಡಿಯಲ್ಲಿ ಮಾಡ್ತಾರೆ. ಅಲ್ಲಿ ಪೊಲೀಸರು ಇರುವುದು ಜೊತೆಗೆ ಅಲ್ಲಿ ಅವಕಾಶ ಯಾರ ಪ್ರಯಾಣ ಇಲ್ಲ ಸರ್ ಅವರಿಗೆ. ಇಲ್ಲ, ಇದ್ರ ಬಗ್ಗೆ ನೀವು ಮಾಹಿತಿ ಕೊಟ್ಟಿದ್ದೀರಿ. ನೋಡ್ಕೊಂಡು ರೈಡ್ ಮಾಡ್ತೀವಿ, ಇದ್ರ ಬಗ್ಗೆ ತಡೆ ಕಟ್ತೀವಿ. ವಾಟರ್ ಬಾಟಲ್ ಶೇರ್ ಮಾಡ್ತೀವಿ. ಇಲ್ಲ, ಮಾಹಿತಿ ನೀವು ಈಗ ಕೊಟ್ಟಿದ್ದೀರಲ್ಲ, ನೋಡ್ಕೊಂಡು ನಾವು ಪರ್ಸನಲ್ ಆಗಿ ನಾನು ಬರ್ತೀನಿ. ಸೊ ಫಸ್ಟ್ 2-3 ಡೇಸ್ ಇಲ್ಲಿ ಲೋಕಲಿ ಪರಿಚಯ ಮಾಡ್ಕೊಂಡು ಏರಿಯಾ ವಿಸಿಟ್ ಮಾಡಿ ಆದ್ಮೇಲೆ ಫಾರ್ ಶೋರ್ ಅಲ್ಲಿ ಬರ್ತೀನಿ. ಸ್ಟ್ರಿಂಗನ್ ಆಕ್ಷನ್ ವಿಲ್ ಬಿ ಟೇಕನ್. ಸೊ ಯಾವ್ದೇ ಇರುತ್ತಂದ್ರೆ, ಸೊ ಮೀಡಿಯಾ ಅವ್ರಿಗೆ ಒಂದು ಸ್ಮಾಲ್ ರಿಕ್ವೆಸ್ಟ್. ಸೊ ಯು ಹ್ಯಾವ್ ಫುಲ್ ಫ್ರೀಡಮ್ ಟು ಕ್ರಿಟಿಸೈಸ್ ಅಸ್. ನಮ್ಮ ಕೆಲಸ ಸರಿಯಾಗಿ ಮಾಡಿಲ್ಲ ಅಂದ್ರೆ 100% ಯು ಹ್ಯಾವ್ ಟು ರೈಟ್. ನೀವು ಸರಿಯಾಗಿ ಮಾಡ್ತಾ ಇಲ್ಲ, ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಪ್ರಶ್ನೆ ಮಾಡಿ, ನಮ್ಮನ್ನು ಪ್ರಶ್ನೆ ಮಾಡಿ. ಸೊ ಪ್ರೆಸ್ ಅಲ್ಲಿ ಒಂದು ಬಹಳಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಸೊ ನಾನು ಹಿಂದೆ ಇರೋ ಜಿಲ್ಲೆಯಲ್ಲಿ ಕೂಡ ಒಂದು ಪ್ರೆಸ್ ಗ್ರೂಪ್ ಅಂದ್ರೆ ಮಾಡ್ಕೊಂಡಿದ್ದೆ. ಸೊ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ, ಇಲ್ಲಿ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ. ಆ ಕ್ರಿಟಿಸಿಸಮ್ ಇಂಪ್ರೂವ್ ದ ಪೊಲೀಸಿಂಗ್. ಸೊ ಯಾವಾಗ ಒಳ್ಳೆ ಕೆಲಸ ಆಗ್ತದೋ ಆ ರೀತಿಯಲ್ಲಿ ಅವಾಗಲೂ ಚೆನ್ನಾಗಿ ಬರೀತಾ ಇದ್ದಾರೆ. ಸೊ ವಿಲ್ ಬಿ ಗಿವಿಂಗ್ ಆಲ್ ದ ಇನ್ಫಾರ್ಮೇಶನ್ ಫ್ಲೋ ನಮ್ಮ DPO ನಿಮಗೆ ಬರ್ತದೆ. ನೀವು ಯಾವುದೇ ಪೊಲೀಸ್ ಸ್ಟೇಷನ್ ಮಾತಾಡಬೇಕು, ಕರೀಬೇಕಂದ್ರೆ ಯಾವ್ದು ಸಮಸ್ಯೆ ಇರಲ್ಲ. ಏನೋ ಇನ್ಫಾರ್ಮೇಶನ್ ನಮ್ಮ ಆಫೀಸ್ಲಿಂದ ನಾವೇ ನಿಮಗೆ ಕೊಡ್ತೀವಿ. ಪ್ರೆಸ್ ಗ್ರೂಪ್ ಇಂದ ಅಫಿಷಿಯಲಿ ಪ್ರೆಸ್ ರಿಲೀಸ್ ಮಾಡ್ತಾ ಇದೀವಿ. ಈಗಲೇ ಇಫ್ ಯು ವಾಂಟ್ ಟು ನೋ ಅಬೌಟ್ ಇಟ್, ಮೀಡಿಯಾ ಗ್ರೂಪ್ ಇನ್ನೂ ಇದೆ. ನಾನು ಲಾಸ್ಟ್ ಕಳೆದ ಎಲ್ಲಿ ಕೆಲಸ ಮಾಡಿದ್ರೆ ಆ ಜಿಲ್ಲೆಯಲ್ಲಿ ಇನ್ನೂ ಕೂಡ ಅವ್ರಿಗೆ ಮಾಹಿತಿ ಕೊಡ್ತಾ ಇರ್ತೀನಿ. ಸೊ ಮಾಹಿತಿಗೆ ತಪ್ಪು ಮಾಹಿತಿ ಹೋಗೋದಕ್ಕಿಂತ ಅಫಿಷಿಯಲಿ ಏನೋ ಇನ್ಫಾರ್ಮೇಶನ್ ಅಫಿಷಿಯಲಿ ನಮಗೆ ಬರ್ತದೆ. ಸೊ ವಿಲ್ ಬಿ ಕಮ್ಯುನಿಕೇಟಿಂಗ್ ಆಲ್ ದ ಇನ್ಫಾರ್ಮೇಶನ್ಸ್. ಯಾವುದೇ ಸಮಸ್ಯೆ ಇರುತ್ತೆ ಅಂದ್ರೆ ನಮಗೆ ಮಾತಾಡಬಹುದು. ಸೊ ಯು ಹ್ಯಾವ್ ಆಲ್ ದ ಫ್ರೀಡಮ್ ಟು ಕ್ರಿಟಿಸೈಸ್ ಅಸ್. ಈಗ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದೀರಾ, ಬೆಳಗಾವಿ ಜಿಲ್ಲೆಯ ಜನತೆ ಅತ್ತೆಯಲ್ಲಿ ಬರುವಂತ ಜನರಿಗೆ, ಸಾರ್ವಜನಿಕರಿಗೆ ತಾವು ಏನ್ ಹೇಳಿ? ಸಾರ್ವಜನಿಕರಿಗೆ ಒಂದು ನೀವು ಪ್ರಶ್ನೆ ಮಾಡಬೇಕು. ಯಾರು ತಪ್ಪು ಮಾಡ್ತಾರಂದ್ರೂ ನಿಮಗೆ ಒಂದು ಅನ್ಯಾಯ ಮಾಡುವ ಸಂದರ್ಭದಲ್ಲಿ ನೀವು ಖಂಡಿತವಾಗಿ ಪೊಲೀಸ್ ಸ್ಟೇಷನ್ಗೆ ಬರಬೇಕು. ಒಂದು ವೇಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಕಡೆ ಬರಬಾರದು. ನಾವು 100% ಕ್ರಮ ಕೈಗೊಳ್ತೀವಿ. ಸೊ ನಮ್ಮ ಆಫೀಸಲ್ಲಿ ನಿಮಗೆ ನ್ಯಾಯ ಸಿಗ್ತದಂದ್ರೆ ಅದೊಂದು ಐ ಕ್ಯಾನ್ ಅಶ್ಯೂರ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.